ಡಿಸಿಎಂ ಬರಬೇಕಿತ್ತು ಎಲ್ಲ ಅವರು ಅದೇ ಹೇಳೋದು. ಈಗ ಈ ಓಟ್ ಚೋರಿ ಅದು ಇದು ಎಲ್ಲ ಬಿಸಿ ಅವರು ಅದರಲ್ಲಿದ್ದಾರೆ. ಅಭಿವೃದ್ಧಿ ಬಗ್ಗೆ ಅವರಿಗೆ ಗಮನ ಇಲ್ಲ. ಇಂಥ ವಿಷಯಗಳೇ ಕ್ಷುಲ್ಲಕವಾದಂಥ ವಿಷಯಗಳನ್ನು ಇಟ್ಕೊಂಡೇ ಕಳೆದ 2 ವರ್ಷ ಕಾಲ ಕಳೆದಿದ್ದಾಗಿದೆ. ಮುಂದಿನ 2 ವರ್ಷವೂ ಇದರ ಮುಂದೆ ಇನ್ನೇನು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಖಜಾನೆ ಖಾಲಿ ಏನಾಗ್ತಾ ಇದೆ, ಅದಕ್ಕೆ ಸ್ವಲ್ಪ ಹಣ ಯಾಕೆ ಕ್ರೋಢೀಕರಿಸಬೇಕು ಅಂತೇಳಿ ಈಗಾಗಲೇ ನೆನ್ನೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಜನಗಳ ಮೇಲೆ ಪದೇ ಪದೇ ತೆರಿಗೆ ವಿಧಿಸ್ತಕ್ಕಂಥದ್ರ ಮುಖಾಂತರ ಜನತೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ತೆರಿಗೆ ರೂಪದಲ್ಲಿ ಕಟ್ಟಿರ್ತಕ್ಕಂಥದ್ದು ಇವತ್ತು ಲೂಟಿ ಏನಾಗ್ತಾ ಇದೆ, ಜನ ಗಮನಿಸ್ತಾ ಇದ್ದಾರೆ. ಜನರನ್ನ ಪ್ರತಿನಿತ್ಯ ಇವತ್ತು ದಾರಿ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಾನು ಹಲವಾರು ಬಾರಿ ಹೇಳಿದ್ದೇನೆ, ತಿದ್ದುಕೊಂಡು ತಪ್ಪು ಮಾಡಿರ್ತಕ್ಕಂಥದ್ದನ್ನು ಸರಿಪಡಿಸ್ಕೊಂಡು ಕೆಲಸ ಮಾಡಿ ಅಂತ ಹೇಳಿ. ಆದರೂ ಅವರಿಗೆ ಬುದ್ಧಿ ಬರ್ತಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿನ್ನೆ ಕಬ್ಬುದು ಸಭೆ ಮಾಡಿದ್ದಾರೆ ಸರ್, ಮಾಲೀಕರು 50 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ, ಬಟ್ ಮಾಲೀಕರು ಒಪ್ಪಿಲ್ಲ. ಇಲ್ಲ, ಒಂದು ನಿಮಿಷ ಬ್ರದರ್. ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದರು ಅವ್ರ ಮೇಲೆ ಗೂಬೆ ಕೂರಿಸ್ಲಿಕ್ಕೆ. ವಿಧಾನಸಭೆಯಲ್ಲಿ ಒಂದು ಬಾರಿ ಇದೇ ಈ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇವರೆಲ್ಲ ಇದು ಸೇವಂತಿಗೆ ಹೂನ ಕಿವಿಗೆ ಮುಡ್ಕೊಂಡು ಹೋಗಿದ್ದು ಇನ್ನೂ ನನಗೆ ನೆನಪಿನಲ್ಲಿದೆ. ಆ ಕಿವಿಗೆ ಹೂ ಮುಡ್ಕೊಂಡು ಹೋದಂಥವ್ರು ಏನಿದ್ದಾರೆ, ಈ ಕಳೆದ 2.5 ವರ್ಷದಿಂದ ಪ್ರತಿನಿತ್ಯ ರಾಜ್ಯದ ಜನತೆಗೆ ಕಿವಿಗೆ ಹೂ ಮುಡಿಸ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಪ್ರಧಾನಮಂತ್ರಿಗಳು ಕಳೆದ ವರ್ಷದ ಇಳುವರಿ, ಕಳೆದ ವರ್ಷದ ಕಬ್ಬು ಬೆಳೆಗಾರರಿಗೆ ಬಂದಂಥ ಅವತ್ತಿನ ಒಂದು ಕಳೆದ ವರ್ಷದ ಆರ್ಥಿಕ ವರ್ಷದಲ್ಲಿ ಏನು ರೈತರಿಗೆ ಲಾಭ ಲಾಭ ಅಂತ ಹೇಳಲ್ಲ, ರೈತರಿಗೆ ದೊರಕಿರ್ತಕ್ಕಂಥ ಹಣದ ಆಧಾರದ ಮೇಲೆ 25, 26 ಸಾಲಿಗೆ ಅವರು 10.5 ಇಳುವರಿ ಇರ್ತಕ್ಕಂಥ ಕಬ್ಬು ಬೆಳೆಗಾರರಿಗೆ 3,550 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. 10.55 ಅದಕ್ಕೀಗ ಆಗಲೇ ಅವರು 3,550 ರೂಪಾಯಿ ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದ ಏನು ಮ್ಯಾರಥಾನ್ ಮೀಟಿಂಗು ಮಾಡಿರ್ತಕ್ಕಂಥದ್ದೇನಿದೆ, ನಿನ್ನೆ ದಿನ ಅವರೇನು ಇವತ್ತು ಆದೇಶ ಮಾಡಿದ್ದಾರೆ, ಸರ್ಕಾರದ ಆದೇಶ 10.25ಕ್ಕೆ 3,300 ರೂಪಾಯಿ ಅಂತ ಹೇಳಿದ್ದಾರೆ. 11.5 ಇದ್ದರೆ 3,300, ಇಲ್ಲೇ ಇದ್ದರೆ 3,200 ಏನೋ ಮಾಡಿದ್ದಾರೆ, 180 ಏನೋ ಮಾಡಿದ್ದಾರೆ. ಇಲ್ಲಿ FRP ದರ 10.25 ಕೇಂದ್ರ ಸರ್ಕಾರ ಇವತ್ತು ನಿಗದಿ ಮಾಡಿರ್ತಕ್ಕಂಥದ್ದೇನಿದೆ 3,550 ರೂಪಾಯಿ, ರೈತರು ಕೇಳಿದ್ದು 3,500. ಈಗ ಇವರು ಮ್ಯಾರಥಾನ್ ಮೀಟಿಂಗ್ ಮಾಡಿ ಇವತ್ತು 11 ಸಮಥಿಂಗಿಗೆ ಇಳುವರಿಗೆ 3,300 ರೂಪಾಯಿ ಮಾಡಿದ್ದಾರೆ. ಏನು ರೈತರಿಗೆ ಇವ್ರು ಕೊಟ್ಟಿರ್ತಕ್ಕಂಥದ್ದು? ಇದು ಡೀಟೇಲ್ ಇವತ್ತು ಆದೇಶ ಮಾಡಿದಾರಲ್ಲ, ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ. ನನಗೆ ರೈತರು ಸಂತೋಷ ಪಟ್ಟಿದ್ರೆ ನಂದೇನಿಲ್ಲ, ಆದರೆ ನನಗೆ ಅವರು ನಿನ್ನೆ ದಿನದ ತೀರ್ಮಾನಗಳೇನಿದೆ ಮತ್ತೆ ರೈತ ಕುಟುಂಬಗಳಿಗೆ ದೋಖ ಹಾಕಿರ್ತಕ್ಕಂಥದ್ದು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್.